ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ದೇವದುರ್ಗ ಕ್ಷೇತ್ರದ ಶಾಸಕಿ ಕರಿಮಾಜಿ ನಾಯ್ಕ ವಿರುದ್ಧ 47% ಭ್ರಷ್ಟಾಚಾರ ಹಾಗೂ ನಿರ್ಲಕ್ಷ್ಯದ ಆರೋಪ ಸತ್ಯಕ್ಕೆ ದೂರ. ಕಾಣದ ಕೈಗಳ ಒತ್ತಡ, ಸುಳ್ಳು ಆರೋಪ ಇದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಜೆಡಿಎಸ್ ನಾಯಕ ಗೋವಿಂದರಾಜ ನಾಯ್ಕ ಹೇಳಿದ್ದಾರೆ. ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮಾತನಾಡಿದ್ದು ಬಿಎಸ್ಪಿ ಜಿಲ್ಲಾಧ್ಯಕ್ಷ ವೆಂಕನಗೌಡ ನಾಯ್ಕ, ಶಾಸಕರು ಹಾಗೂ ಅಧಿಕಾರಿಗಳು 47% ಕಮಿಷನ್ ಪಡೆದು ಕಾಮಗಾರಿಗಳನ್ನ ಬೇರೆಯವರೇ ಗುತ್ತಿಗೆ ಕೊಡ್ತಾ ಇದ್ದಾರೆ ಎಂದು ಆರೋಪ ಮಾಡಿರೋದು ಸರಿಯಲ್ಲ. ಸತ್ಯತೆ ಗೊತ್ತಿಲ್ಲದೆ, ಯಾವುದೇ ದಾಖಲೆ ಇಲ್ಲದೆ ಉನ್ನತ ಸ್ಥಾನಗಳನ್ನ ಹೊಂದಿದವರ ವಿರುದ್ಧ ನಿರಾಧಾರದಿಂದ ಸಾಮಾನ್ಯ ಜ್ಞಾನ ಇಲ್ಲದವರಂತೆ ಮನಬಂದಂತೆ ಆರೋಪ ಮಾಡೋದು, ಅಪಪ್ರಚಾರ ಮಾಡುವುದನ್ನ ಬಿಡಬೇಕು ಎಂದು ದೂರಿದರು. ಕೆಲವರು ಟೋಲ್ಗೇಟ್ ನಿರ್ಮಾಣ ಬಗ್ಗೆ ಶಾಸಕಿ ಮೌನ ವಹಿಸಿದ್ದಾರೆ ಎಂದು ಹೇಳಿಕೆ ಕೊಟ್ಟಿರೋದು ನಾಚಿಕೆಗೇಡು. ಕಳೆದ 2 ವರ್ಷಗಳಿಂದ ಟೋಲ್ಗೇಟ್ ನಿರ್ಮಾಣಕ್ಕೆ ಶಾಸಕರು ವಿರೋಧಿಸಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ, ಸಚಿವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿ ತಡೆದಿದ್ರು. ಆದರೆ ಯಾವುದೋ ಕಾಣದ ಕೈಗಳ ಒತ್ತಡದಿಂದ, ಕಾಂಗ್ರೆಸ್ ಸರ್ಕಾರದ ಬೆಂಬಲದಿಂದ ಗುತ್ತಿಗೆದಾರರು ಟೋಲ್ಗೇಟ್ ನಿರ್ಮಾಣ ಮಾಡಿದ್ದಾರೆ. ಟೋಲ್ಗೇಟ್ ವಿರೋಧಕ್ಕೆ ಶಾಸಕರ ಬೆಂಬಲ ಇದೆ. ಕೆಲವರು ಶಾಸಕರ ವಿರುದ್ಧ ಅಪಪ್ರಚಾರ, ಪುಕ್ಕಟೆ ಪ್ರಚಾರ ಪಡೆಯಲು ಮುಂದಾಗಿರುವುದು ನಾಚಿಕೆಗೇಡು ಎಂದಿದ್ದಾರೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೇಳುವ, ಮಾತನಾಡುವ, ಹೋರಾಟ ಮಾಡುವ ಹಕ್ಕಿದೆ ಎಂದು ಗೌರವಿಸುವ ಮಹಿಳೆ ಶಾಸಕಿ ಎಂದು ಅವರ ವಿರುದ್ಧ ಅಪಪ್ರಚಾರ ಮಾಡಲು ಮುಂದಾಗಿದ್ದಾರೆ. ಶಾಸಕಿ ಮೌನವಾಗಿದ್ದರೂ ಶಾಸಕರ ಬಗ್ಗೆ ಅಪಪ್ರಚಾರವನ್ನ ಕಾರ್ಯಕರ್ತರು ಸಹಿಸುವುದಿಲ್ಲ ಎಂದು ಎಚ್ಚರಿಸಿದರು. ಬಿಎಸ್ಪಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ವೆಂಕನಗೌಡ ಅವರು ಮಾಡಿರ್ತಕ್ಕಂಥ ಆರೋಪ ಸತ್ಯಕ್ಕೆ ಭಾಳ ದೂರ ಇದೆ. ಅವರು ಮಾಡಿರ್ತಕ್ಕಂಥ ಆರೋಪ ಅದು 47% ಅಂತೇಳನ ತಾನೇನು ಕೆಲಸ ಮಾಡ್ಯಾನ, ಏನು ಮಾಡ್ಯಾನ, ಯಾವುದೇ ಆಧಾರ ರಹಿತ ಆರೋಪ ಮಾಡೋದ್ರಿಂದ ಇದು ಭಾಳ ತಪ್ಪನ್ಸಿದೆ. ಯಾಕಂದರೆ ಯಾವ ಸತ್ಯತೆಯನ್ನು ಇಟ್ಕೊಳ್ಳಾರದೆ ವಿನಾಕಾರಣ ಬಂದು ಸುಳ್ಳು ಆರೋಪ ಮಾಡ್ತಕ್ಕಂಥ ಈ ಒಂದು ಚಟವನ್ನು ಬಿಟ್ಟು ಬಿಡ್ಬೇಕಂತ ಹೇಳ್ತೀನಿ. ಯಾಕಂದರೆ ಯಾರೋ ಹೇಳಿದ್ದು ಕೇಳಿ ಬಂದು ಆರೋಪ ಮಾಡೋದು, ಇದು ಮಾಡೋದು ತಪ್ಪಾಗ್ತದೆ. ಇದ್ರ ವಿರುದ್ಧ ನಾವು ಕೂಡ ಕಾನೂನು ಮಾಡಿಸ್ಬೇಕಾಗ್ತದೆ. ಯಾಕಂದರೆ ಬರೀ ಇವತ್ತು ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಶಾಸಕರು ಇವತ್ತು ಕ್ಷೇತ್ರದ ಜನ ಪಕ್ಷಾತೀತವಾಗಿ ಅವ್ರನ್ನ ಇವತ್ತು ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದು, ಜನ ಇಲ್ಲಿರ್ತಕ್ಕಂಥ ಹಿಂದಿನ ಆಡಳಿತ ಬೇಸಕ್ತಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಹಿಂದೆ ಮಾಡ್ತಕ್ಕಂಥ ಶಕ್ತಿ ಯಾರು ಮಾಡಲಿಲ್ಲ. ಈಗ ಅದು ಮಾಡ್ತಾರೆ ಅಂದರೆ ಅದು ಉದ್ದೇಶಪೂರ್ವಕವಾಗಿ ಇವರಿಗೆ ಆರೋಪ ಮಾಡೋಕ್ಕೆ ಅವ್ರ ಹಿಂದೆ ಕಾಣದ ಕೈ ಕೆಲಸ ಮಾಡ್ತಾರೆ. ಹಾಗಾಗಿ ಅವ್ರು ಹೇಳಿದಾಗ ಇವರೆಲ್ಲ ಮಾಡ್ತಕ್ಕಂಥ ಕೆಲಸ ಮಾಡೋರು. ತಾನು ಬಿಎಸ್ಪಿ ಜಿಲ್ಲಾಧ್ಯಕ್ಷ ಇದ್ದರೂ ಕೂಡ ತಾನು ನಮ್ಮ ಶಾಸಕರ ಜೊತೆಯಲ್ಲಿದ್ದು ಪಕ್ಷದ ಪರ ಕೆಲಸ ಮಾಡಿ ತಾನು ಕೂಡ ನಮ್ಮ ಶಾಸಕರ ಗೆಲುವಿಗೆ ತಾನೇನು ಸಹಕಾರ ಮಾಡಿದ್ದ. ಆ ವ್ಯಕ್ತಿ ಅದನ್ನು ಅರ್ಥ ಮಾಡ್ಕೊಂಡು ಅವ್ರು ಯಾವ ರೀತಿ ಇದ್ದಾರೆ ಅನ್ನೋದನ್ನು ತಾನು ಅರ್ಥ ಮಾಡ್ಕೊಂಡು ಮಾತಾಡಬೇಕಿತ್ತು. ಯಾಕಂದರೆ ಶಾಸಕರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ, ಯಾವ ರೀತಿ ಇದ್ದಾರೆ, ಯಾವ ರೀತಿ ಇಲ್ಲ. ಇದೇನು ಭ್ರಷ್ಟಾಚಾರದ ಆರೋಪ ಮಾಡಿದ್ದಾನೆ, ಇದು 100ಕ್ಕೆ 100 ಸುಳ್ಳಾದ ಈ ಒಂದು ಆರೋಪ. ಇವತ್ತು ಟೋಲ್ಗೇಟ್ ಕೂಡ ಅದನ್ನು ಶಾಸಕರು 2020ರಲ್ಲೇ ಅದು ಬಂದಿದೆ. ಇವರು ಶಾಸಕರಾಗಿ 2 ವರ್ಷ ಆದರೂ ಕೂಡ ಅದನ್ನು ವಿರೋಧಿಸ್ತಾ ತಡೆ ಹಿಡಿದಿದ್ದಾರೆ. ಯಾವುದೇ ಕಾರಣಕ್ಕೂ ಟೋಲ್ಗೇಟ್ ವ್ಯವಸ್ಥೆ ಅವಶ್ಯಕತೆ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ರಾಜ್ಯ ಹೆದ್ದಾರಿ ಕೂಡ ಅಲ್ಲ. ಇಲ್ಲೇನು ನಮ್ಮ ಹಳ್ಳಿಯ ರೈತರ ಟಾಮ್ ಇರ್ಬೋದು, ಟಾಟಾ ಎಸಿಗಳು ಇರ್ಬೋದು, ಎಲ್ಲ ನಮ್ಮ ರೈತರ ಗಾಡಿಗಳೇ ಇಲ್ಲಿ ಓಡಾಡ್ತಿರೋದ್ರಿಂದ ಶಾಸಕರು ಅದನ್ನು ವಿರೋಧಿಸುತ್ತಾ 2 ವರ್ಷದಿಂದ ಅದನ್ನು ತಡೆ ಹಿಡಿದಾರೆ. ಅವರೆಲ್ಲ ಬೆಂಗಳೂರಲ್ಲಿ ಬಂದು ಕೂಡ ಕೇಳಿದ್ರು, ಬಟ್ ನಮ್ಮ ರೈತರಿಗೆ, ನಮ್ಮೆಲ್ಲ ಇರ್ತಕ್ಕಂಥ ಕಾರ್ಮಿಕರಿಗೆ ಭಾಳ ತೊಂದರೆ ಆಗ್ತದೆ, ಟೋಲ್ಗೇಟ್ ಅವಶ್ಯಕತೆ ಇಲ್ಲ ಅಂತೇಳಿ ಅದನ್ನು ವಿರೋಧಿಸಿದ್ದಾರೆ. ಹೀಗಾಗಿ ಇದನ್ನು ಆರೋಪ ಏನು ಮಾಡಿದ್ರು, ಶಾಸಕರು ಇದನ್ನು ಯಾವತ್ತೂ ಟೋಲ್ಗೇಟ್ ವಿಷಯನ ವಿರೋಧಿಸ್ತಾ ಬಂದಿದ್ದಾರೆ. ಈಗ ಅದರೂ ಕೂಡ ಹಾಗೆ ನಿಂತು ಮಾಡಿದ್ರು ಕೂಡ ಅದನ್ನು ನಾವು ನೇರವಾಗಿ ರಸ್ತೆಗಿಳಿದು ಹೋರಾಟ ಮಾಡ್ತಕ್ಕಂಥ ಕೆಲಸ ನಮ್ಮ ಜೊತೆ ಅಂತೇಳಿ ಈ ಮೂಲಕ ಪತ್ರಿಕಾಗೋಷ್ಠಿ ಮೂಲಕ ಅವರಿಗೆ ತಿಳಿಸ್ತೀವಿ. ಸುರೇಶ್ ಬುಬ್ಬಾನಿ, ಟಿವಿ 20 ಕನ್ನಡ ನ್ಯೂಸ್, ದೇವದುರ್ಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.